Hello guys, this is Chavvaz. Welcome to my channel Chavvaz vlog. ಇವತ್ತು ನಾನು ಒಂದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಫ್ಲಿಪ್ಕಾರ್ಟ್ ಸ್ಮಾರ್ಟ್ ಬೈ ಇದು ಒಂದು ಮೈಕ್ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಅದೇ ಇದು ಬಂದ್ಬಿಟ್ಟು ನನಗೆ ನನ್ನ ಒಂದು ಫ್ರೆಂಡ್ ಗಿಫ್ಟ್ ಮಾಡಿರುವಂಥ ಒಂದು ಮೈಕ್. ಇದನ್ನು ನಾನು ಇವಾಗ ಅನ್ಬಾಕ್ಸ್ ಮಾಡ್ತಿದ್ದೀನಿ. ನೇರ ವಿಡಿಯೋಗೆ ಹೋಗೋಣ. ಇದು ಬಂದ್ಬಿಟ್ಟು ಬಾಕ್ಸ್ ಚೆನ್ನಾಗಿದೆ, ಪ್ಯಾಕೇಜ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇದರ ಬ್ಯಾಕ್ ಏನೋ ಲೇಬಲ್ ಕೊಟ್ಟಿದ್ದಾರೆ, ಮಾರ್ಕೆಟೆಡ್ ಬೈ, ಕಂಟೆಂಟ್, ಕಲರ್, ನೆಟ್ ಕ್ವಾಂಟಿಟಿ, ಓಕೆ, ಈ ಥರ ಸುಮಾರು ಇನ್ಫಾರ್ಮೇಷನ್ ಇದರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದನ್ನು ಈ ಥರ ಓಪನ್ ಮಾಡಿದರೆ ಒಂದು ಥ್ಯಾಂಕ್ ಯು ಲೆಟರ್ ಇದೆ. ಥ್ಯಾಂಕ್ ಯು ಫ್ರಮ್ ಫ್ಲಿಪ್ಕಾರ್ಟ್ ಸ್ಮಾರ್ಟ್ ಬೈ, ಇದು ಅವರ ಪ್ರಾಡಕ್ಟ್ ಆದ ಕಾರಣ ಒಂದು ಥ್ಯಾಂಕ್ ಯು ಲೆಟರ್ ಕಳಿಸಿದ್ದಾರೆ. ನೆಕ್ಸ್ಟಿಗೆ ಇದು ಒಂದು ಯೂಸರ್ ಮ್ಯಾನ್ಯಲ್, ಯಾವ ಥರ ಯೂಸ್ ಮಾಡ್ಬೋದು, ಏನು ಕಂಟೆಂಟ್ ಇದೆ ಎಲ್ಲವೂ ಡೀಟೇಲ್ ಆಗಿ ಇದರಲ್ಲಿ ಕೊಟ್ಟಿದ್ದಾರೆ. ಇದನ್ನು ಸೈಡಿಗೆ ಇಡೋಣ. ನೆಕ್ಸ್ಟ್ ಇದನ್ನು ಈ ಥರ ತೆಗೆದು ಓಪನ್ ಮಾಡಿದರೆ ಓಕೆ, ಈ ಥರ ಓಪನ್ ಮಾಡಿದರೆ ಒಂದು ಸಣ್ಣ ಬ್ಯಾಟ್ರಿ ಕೊಟ್ಟಿದ್ದಾರೆ. ಈ ಬ್ಯಾಟ್ರಿ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ, ಸೈಡಿಗಿರಲಿ. ನೆಕ್ಸ್ಟಿಗೆ ಒಂದು ಪೌಚ್ ಕೊಟ್ಟಿದ್ದಾರೆ. ನಮಗೆ ಈ ಮೈಕ್ರೋಫೋನಲ್ಲಿ ಯಾವ್ದಾದ್ರು ಕ್ಯಾರಿ ಮಾಡಬೇಕಿದ್ರೆ ಒಂದು ಪೌಚ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಪೌಚ್, ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು. ಸ್ವಲ್ಪ ರಫ್ ಯೂಸ್ ಮಾಡ್ಬೋದು, ಪ್ರಾಬ್ಲಮ್ ಏನಾಗಲ್ಲ ಅನಿಸುತ್ತೆ. ಚೆನ್ನಾಗೇ ಇದೆ ಇದು. ನೆಕ್ಸ್ಟ್ ಪ್ಯಾಕೇಜಿಗೆ ಬಂದರೆ ಚೆನ್ನಾಗಿ ಪ್ಯಾಕೇಜ್ ಮಾಡಿ ಕಳಿಸಿದ್ದಾರೆ, ಯಾವುದೇ ಡ್ಯಾಮೇಜ್ ಆಗದ ಥರ ಚೆನ್ನಾಗಿ ಪ್ಯಾಕೇಜ್ ಮಾಡಿ ಕಳಿಸಿದ್ದಾರೆ. ಇದನ್ನು ಈ ಥರ ಓಪನ್ ಮಾಡಿಕೊಂಡ್ರೆ ಓಕೆ, ಇದು ಇದು ಇಯರ್ಫೋನ್ ಜಾಕ್, ಮೈಕ್. ನೆಕ್ಸ್ಟು ಬಂದುಬಿಟ್ಟು ಗೈಸ್, ಇದು ನಮ್ಮ ಗಿಟಾರ್ ಅಥವಾ ಆ್ಯಂಪ್ಲಿಫೈರ್ ಯಾವುದಕ್ಕಾದರೂ ಕನೆಕ್ಟ್ ಮಾಡೋದಿದ್ರೆ ಇದನ್ನು ಯೂಸ್ ಮಾಡ್ಬೋದು. ಯಾವ ಥರ ಇದು ಕನೆಕ್ಟ್ ಮಾಡೋದು ಅಂತ ನಾನು ಮತ್ತೆ ತೋರಿಸ್ಕೊಡ್ತೀನಿ, ಇವಾಗ ಇಲ್ಲಿರಲಿ. ನೆಕ್ಸ್ಟ್ ಇದು ಕಂಡೆನ್ಸರ್ ಟೈಪು. ಇದನ್ನು ನಮಗೆ ನಮ್ಮ ಪ್ಯಾಂಟಿಗೆ ಬೇಕಾದರೆ ಇದು ಮಾಡ್ಬೋದು, ಒಂದು ಕ್ಲಿಪ್ ಕೊಟ್ಟಿದ್ದಾರೆ. ಪ್ಯಾಂಟ್ ಅಥವಾ ಬೆಲ್ಟಿಗೆ ಬೇಕಿದ್ರೆ ಇದು ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ಸ್ವಿಚ್. ಅದರಲ್ಲಿ ಕ್ಯಾಮರಾ ಮೋಡ್ ಅಥವಾ ಸ್ಮಾರ್ಟ್ಫೋನ್ ಮೋಡ್, ಅದು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅದಕ್ಕೆ ಬೇಕಾದ ಹಾಗೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದು ಮೈಕ್ ಚೆನ್ನಾಗೇ ಇದೆ, ಸಣ್ಣದಾಗಿ ಇದಾಗಿದೆ. ನೆಕ್ಸ್ಟ್ ವೈರ್ ಬಂದುಬಿಟ್ರೆ ಗೈಸ್, ಒಂದು 6 to 7 ಮೀಟರ್ ತನಕ ಲಾಂಗ್ ಇರುವಂಥ ಒಂದು ವೈರ್ ಇದೆ. ಈ ಥರ ವೈರ್ ಇದೆ. ಇದನ್ನು ನಾನು ಇವಾಗ ಅದು ಬಿಚ್ಚೋದಿಲ್ಲ, ಇದು ಇವಾಗ ಇರಲಿ. ಬಿಚ್ಚಿದ್ರೆ ಮತ್ತೆ ವಾಪಸ್ ಇದು ಕಷ್ಟ ಆಗ್ಬೋದು ಅನಿಸುತ್ತೆ. ಓಕೆ, ನೆಕ್ಸ್ಟ್ ಇದರದ್ದು ಇದು ಒಂದು ಕ್ಲಿಪ್ಪು ಮತ್ತು ಅದರ ಸ್ಪಾಂಜ್ ಬಡ್, ಮೈಕಿನ ಮೇಲೆ ಹಾಕುವಂಥ ಸ್ಪಾಂಜ್ ಬಡ್. ಇದನ್ನು ಈ ಥರ ಹಾಕ್ಕೊಂಡ್ರೆ ಅದು ರೆಡಿ ಆಗುತ್ತೆ. ನೆಕ್ಸ್ಟ್ ಈ ಕ್ಲಿಪ್ ಇದೆಯಲ್ವ, ಈ ಥರ ಹಾಕ್ಕೊಂಡ್ರೆ ರೆಡಿ ಆಯಿತು. ನೆಕ್ಸ್ಟ್ ಈ ಕ್ಲಿಪ್ ಇದೆಯಲ್ಲ, ಕ್ಲಿಪ್ಪನ್ನು ಜಸ್ಟ್ ಇದಕ್ಕೆ ಕ್ಲಿಪ್ ಮಾಡಿಕೊಂಡ್ರೆ ರೆಡಿ ಆಯಿತು. ಇದನ್ನು ಶರ್ಟಿಗೆ ಇಲ್ಲ ಯಾವುದಕ್ಕಾದ್ರೂ ಕ್ಲಿಪ್ ಮಾಡೋಕ್ಕಿದ್ರೆ, ಮೈಕನ್ನು ಶರ್ಟಿಗೆ ಕ್ಲಿಪ್ ಮಾಡಬೇಕಿದ್ರೆ ಈ ಥರ ಕ್ಲಿಪ್ ಮಾಡ್ಬೋದು. ಇಷ್ಟೇ ಗೈಸ್ ಇದರಲ್ಲಿರುವಂಥ ಮೇನ್ ಆಗಿರುವಂಥ ಐಟಮ್ಸ್ ಇಷ್ಟೇ ಇರೋದು. ನೆಕ್ಸ್ಟ್ ನಾನು ಅವಾಗ ಇದು ಹೇಳಿದೆ ಅಲ್ವಾ, ಕನೆಕ್ಟರ್, ಇನ್ನೊಂದು ಟೈಪ್ ಕನೆಕ್ಟರ್, ಅದನ್ನು ಈ ಥರ ಜಸ್ಟ್ ಈ ಇಯರ್ಫೋನ್ ಜಾಕಿಂದ ಇದಕ್ಕೆ ಕನೆಕ್ಟ್ ಮಾಡಿಕೊಂಡ್ರೆ ನಮಗೆ ಗಿಟಾರ್ ಅಥವಾ ಆ್ಯಂಪ್ಲಿಫೈರ್ ಯಾವುದಕ್ಕಾದ್ರೂ ಬೇಕಿದ್ದರೂ ಕನೆಕ್ಟ್ ಮಾಡ್ಕೊಳ್ಬಹುದು, ಏನೂ ಇದಾಗಲ್ಲ. ಚೆನ್ನಾಗೇ ಇದೆ, ಕ್ವಾಲಿಟಿ ಅಂತೂ ಚೆನ್ನಾಗಿದೆ, ಏನು ಒಂಥರ ಬೇಗ ಹಾಳಾಗೋ ಟೈಪ್ ಕಾಣ್ತಾ ಇಲ್ಲ. ನೆಕ್ಸ್ಟ್ ನಾನು ಆ ಬ್ಯಾಟ್ರಿ ಬಗ್ಗೆ ಹೇಳಿದ್ದೆ ಅಲ್ವಾ, ಆ ಬ್ಯಾಟ್ರಿ ಈ ಥರ ಇದನ್ನು ರಿಮೂವ್ ಮಾಡಿಕೊಂಡ್ರೆ, ಈ ಬ್ಯಾಟ್ರಿ ರಿಮೂವ್ ಮಾಡಿಕೊಂಡ್ರೆ ಇದಕ್ಕೆ ಬ್ಯಾಟ್ರಿ ಹಾಕಬೇಕು. ಯಾಕಂತ ಹೇಳಿದ್ರೆ ಇದು ನಾವು ಕ್ಯಾಮರಾಕ್ಕೆ ಕನೆಕ್ಟ್ ಮಾಡಬೇಕಾದ್ರೆ ಈ ಬ್ಯಾಟ್ರಿ ಹೆಲ್ಪಿಂದಾಗಿ ಇದು ಯೂಸ್ ಆಗುತ್ತೆ, ಹೆಲ್ಪ್ ತಗೊಂಡು ಇದು ವರ್ಕ್ ಆಗುತ್ತೆ. ಇಲ್ಲಿ ಒಂದು ಪ್ಲಸ್ ಮಾರ್ಕ್ ಕೊಟ್ಟಿರ್ತಾರೆ ಬ್ಯಾಟ್ರಿ ಮತ್ತು ಈ ನಮ್ಮ ಇದರಲ್ಲಿ, ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಅದಕ್ಕೆ ಹಾಕಿಬಿಟ್ಟು ಈ ಥರ ಟೈಟ್ ಮಾಡಿಕೊಂಡ್ರೆ ಅದು ರೆಡಿ ಆಗುತ್ತೆ. ಇದರ ಲೈಫ್ ಟೈಮ್ ಬಂದುಬಿಟ್ಟು ಒಂದು 8 ಮಂತ್ ಟು 1 ಇಯರ್ ತನಕ ಬರ್ಬೋದು. ಓಕೆ ಗೈಸ್, ಇಷ್ಟೇ ಇದರಲ್ಲಿರುವಂಥ ಮೇನ್ ಕಂಟೆಂಟ್ಸ್. ಇದು ನಮ್ಮ ಇಷ್ಟೇ ಇರೋದು ಇದರಲ್ಲಿ, ಬೇರೆ ಇದಾಗಿ ಸ್ಪೆಷಲಾಗಿ ಏನಿಲ್ಲ ಇದರಲ್ಲಿ. ಓಕೆ, ಈ ಒಂದು ನನ್ನ ಸಣ್ಣ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಆದರೆ ಡಿಸ್ಲೈಕ್ ಮಾಡಿ. ಹಾಗೂ ನನ್ನ ಚಾನಲ್ ಚವಾಸ್ ಬ್ಲಾಗನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಎನೇಬಲ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನೌ ಐ ಆಮ್ ಸೈನಿಂಗ್ ಔಟ್ ವಿತ್ ಇಸ್ಮಾಯಿಲ್ ಶಾ. ಬಾಯ್ ಬಾಯ್, ಸ್ಟೇ ಹೋಮ್, ಸ್ಟೇ ಸೇಫ್.